ಇಂದಿನ ಗಣರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ನಮ್ಮ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯದಲ್ಲಿ ಸಡಗರವಾಗಿ ಆಚರಿಸುತ್ತಿದ್ದೇವೆ. ಮುಖ್ಯವಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಗಣ್ಯರಿಗೂ ನನ್ನ ನಮನಗಳನ್ನು ಶ್ರಮಿಸುತ್ತಾ ಇಂದಿನ ಭಾಷಣವನ್ನು ನಾನು ಶುರು ಮಾಡುತ್ತಿದ್ದೇನೆ. ಮೊದಲಿಗೆ ಗಣರಾಜ್ಯ ಎಂದರೇನೆಂದು ನಾವು ಎಲ್ಲರೂ ತಿಳಿದುಕೊಳ್ಳೋಣ. ಪ್ರಜೆಗಳನ್ನು ಆಳುವ ಸರ್ಕಾರವನ್ನು ನಿರ್ಧರಿಸುವ ಅಥವಾ ಆಯ್ಕೆ ಮಾಡುವಂಥ ಹಕ್ಕನ್ನು ಪ್ರಜೆಗಳಿಗೆ ಹೊಂದಿರುತ್ತಾರೆ. ಆದ್ದರಿಂದ ಇದನ್ನು ಪ್ರಜಾರಾಜ್ಯ ಅಥವಾ ಗಣರಾಜ್ಯ ಅಂತಲೂ ನಾವು ಕರೆಯಬಹುದು. ಅಂದರೆ ಅರ್ಥ ಆಗಿದೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಹೇಳ್ತೀನಿ. ಪ್ರಜೆಗಳನ್ನು ಆಳುವ ಸರ್ಕಾರವನ್ನು ಅಂದರೆ ಪ್ರಜೆಗಳ ಏನು ಒಂದು ಮತವನ್ನು ಹಾಕುವ ಮುಖಾಂತರ ಅವರಿಗೆ ಬೇಕಾದ ಸರ್ಕಾರವನ್ನು ತಾವೇ ನಿರ್ಧಾರ ಮಾಡುತ್ತಾರೆ. ಇದನ್ನು ಗಣರಾಜ್ಯ ಅಥವಾ ಇಲ್ಲಾಂದರೆ ಪ್ರಜಾರಾಜ್ಯ ಅಂತಲೂ ಕರಿಬೋದು. ಸೊ ಹೀಗೆ ನಾವು ಈ ಸರ್ಕಾರವನ್ನು ಪ್ರಜೆಗಳೇ ಅವರು ನಿರ್ಧಾರ ಮಾಡಿ ಅವರಿಗೆ ಬೇಕಾದಂಥ ತಮ್ಮ ಸರ್ಕಾರವನ್ನು ತಾವೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಗಣರಾಜ್ಯವನ್ನು ನಾವು ಎಲ್ಲ ಭಾರತ ದೇಶದಾದ್ಯಂತ ಎಲ್ಲ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿಯೂ ಸಹ ನಾವು ಆಚರಿಸುತ್ತೇವೆ. ಇದಾದ ನಂತರ ನಮಗೆ ಮೊದಲು ತಿಳಿದುಕೊಳ್ಳಬೇಕಾದಂಥ ವಿಚಾರ ಏನೆಂದರೆ ನಮ್ಮ ಭಾರತ ದೇಶಕ್ಕೆ ಗಣರಾಜ್ಯ ಹೇಗಾಯಿತೆಂದು ತಿಳಿದುಕೊಳ್ಳೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ 1947 ಆಗಸ್ಟ್ 15ರಂದು ನಮ್ಮ ಭಾರತ ದೇಶ ಸ್ವತಂತ್ರವಾಯಿತು. 1947 ಆಗಸ್ಟ್ 15ರಂದು ನಮ್ಮ ದೇಶ ಭಾರತ ಸ್ವತಂತ್ರವಾಯಿತು. ಕೇವಲ ವ್ಯಾಪಾರ ಉದ್ದೇಶಕ್ಕಾಗಿ ಬಂದ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು 200 ವರ್ಷಗಳ ಕಾಲ ನಮ್ಮ ಭಾರತೀಯರನ್ನು ಗುಲಾಮರಂತೆ ಮಾಡಿಕೊಂಡಿದ್ದರು. ಇದಾದ ನಂತರ ಅವರ ಆಡಳಿತ ಒಂದು ಕಚೇರಿಗಳನ್ನು ಈ ನಮ್ಮ ಭಾರತ ದೇಶದಲ್ಲಿ ಸ್ಥಾಪಿಸುವುದರ ಮುಖೇನ ನಮ್ಮ ಭಾರತೀಯರನ್ನು ಅವರ ಗುಲಾಮರಂತೆ ಮಾಡಿಕೊಂಡಿದ್ದರು. ಇದಾದ ಬಳಿಕ ನಮ್ಮ ಭಾರತ ದೇಶದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಜನ್ಮ ತಾಳುತ್ತಾರೆ ಸ್ವತಂತ್ರವನ್ನು ಪಡೆಯುವುದಕ್ಕಾಗಿ. ಸೊ ನಾವು ಅವರ ಬ್ರಿಟಿಷರ ವಿರುದ್ಧ ಹೋರಾಡಿ 1947 ಆಗಸ್ಟ್ 15ರಂದು ನಾವು ನಮ್ಮ ದೇಶವನ್ನು ಸ್ವತಂತ್ರವಾಗಿ ಮಾಡಿಕೊಳ್ಳುತ್ತೇವೆ. ಇದಾದ ನಂತರ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ನೀಡುವುದರ ಮೂಲಕ ಅವರು ನಮಗೆ ಒಂದು ಏನು ಕಾನೂನನ್ನು ಹೇಳುತ್ತಾರೆ. ನಿಮ್ಮ ದೇಶಕ್ಕೆ ನೀವೇನು ಸ್ವತಂತ್ರವನ್ನು ಪಡೆದುಕೊಂಡಿರಿ, ಆದರೆ ನಿಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಸ್ಥಾಪಿಸುವ ಬುದ್ಧಿವಂತರು ಇಲ್ಲಿ ಯಾರೂ ಇಲ್ಲ ಅಂತ ನಮಗೆ ಒಂದು ಚಾಲೆಂಜ್ ಅನ್ನು ಹಾಕ್ತಾರೆ ಬ್ರಿಟಿಷರು. ಆಗ ನಮ್ಮ ಭಾರತ ದೇಶದಲ್ಲಿದ್ದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮತ್ತೊಂದು ವಿಚಾರ ಏನಂದರೆ, ಅಷ್ಟು ಕೋಟ್ಯಾಂತರ ಜನ ಇದ್ದರೂ ಸಹ ನಮ್ಮ ಭಾರತ ದೇಶಕ್ಕೆ ಯಾಕೆ ಸಂವಿಧಾನ ರಚನೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಗಣ್ಯ ವ್ಯಕ್ತಿಗಳೆಲ್ಲ ಒಂದು ಕಡೆ ಒಗ್ಗೂಡಿ ಸೇರಿ ಆಗ ಆಲೋಚನೆಯನ್ನು ಮಾಡಿ ಹೇಗಾದರೂ ಮಾಡಿ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ತರಲೇಬೇಕು ಎನ್ನುವ ಪಣತೊಟ್ಟು ಆಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಒಂದು ನೇತೃತ್ವದಲ್ಲಿ ಒಂದು ಮಹಾ ದೊಡ್ಡ ಸಭೆಯನ್ನು ಕರೆಯುತ್ತಾರೆ ಸಂವಿಧಾನವನ್ನು ರೂಪಿಸುವ ಸಲುವಾಗಿ. ಅದಕ್ಕೆ ಮುಖ್ಯ ಪಾತ್ರವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸುಮಾರು ಕರಡು ಸಮಿತಿಯನ್ನು ಸಹ ಅವರು ಸ್ಥಾಪಿಸುತ್ತಾರೆ. ಅದಲ್ಲದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೂಡ ಮೂಲಭೂತ ಹಕ್ಕುಗಳ ಬಗ್ಗೆ ಅವರು ಸಹ ತಮ್ಮ ಹಕ್ಕುಗಳನ್ನು ಎಲ್ಲರಿಗೂ ಸಿಗುವ ಹಾಗೆ ಮಾಡುತ್ತಾರೆ. ಇದಾದ ನಂತರ ಅವರು ಸಮಿತಿಗಳನ್ನು ಸ್ಥಾಪಿಸುತ್ತಾರೆ. ಆ ಸಮಿತಿಗಳು ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ದೇಶದ ಕಾನೂನುಗಳು ಹೇಗಿದೆ, ಅಲ್ಲಿನ ದೇಶ ವ್ಯವಸ್ಥೆಗಳು ಹೇಗಿದೆ, ಈ ಬಗ್ಗೆ ಸಂವಿಧಾನದ ಎಲ್ಲ ವಿಷಯಗಳನ್ನು ಅರಿತು ಅಲ್ಲಿ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಬಂದು ನಮ್ಮ ಭಾರತ ದೇಶದಲ್ಲಿ 1949 ನವೆಂಬರ್ 26ರಂದು ನಮ್ಮ ಸಂವಿಧಾನವನ್ನು ಭಾರತದ ಶಾಸಕಾಂಗ ಸಭೆ ಅಂಗೀಕರಿಸುತ್ತದೆ. ಭಾರತದ ಶಾಸಕಾಂಗ ಸಭೆ ಅಂಗೀಕರಿಸಿದ ನಂತರ ಅದನ್ನು ಜನವರಿ 26ರಂದು ನಮ್ಮ ಭಾರತದ ಸಂವಿಧಾನವನ್ನು ಮಾಡಬೇಕೆಂದು ಎಲ್ಲರೂ ನಿರ್ಧರಿಸುತ್ತಾರೆ. ಯಾಕೆ 1949 ನವೆಂಬರ್ 26ರಂದು ಶಾಸಕಾಂಗ ಸಭೆ ಸಂವಿಧಾನವನ್ನು ಅಂಗೀಕರಿಸಿದ್ದರೂ ಸಹ ಜನವರಿ 26ರಂದು ಹೇಗೆ ಗಣರಾಜ್ಯೋತ್ಸವವನ್ನು ಪ್ರಾರಂಭಿಸುತ್ತಾರೆ ಅನ್ನೋದಕ್ಕೆ ನಾನೊಂದು ಕಾರಣವನ್ನು ಹೇಳುತ್ತೇನೆ. 1930 ಜನವರಿ 26ರಂದು ಲಾಹೋರ್ನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತದೆ.
ಅದಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಆಗಿನ ನಮ್ಮ ಭಾರತದ ಜವಾಹರ್ಲಾಲ್ ನೆಹರು ಒಂದು ಘೋಷಣೆಯನ್ನು ಮಾಡಿರ್ತಾರೆ. ನಮಗೆ ಸ್ವಾತಂತ್ರ್ಯ ಬರುವುದಕ್ಕೆ ಮುಂಚೆಯೇ ನಮ್ಮ ಭಾರತೀಯರಿಗೆ ಒಂದು ಘೋಷಣೆಯನ್ನು ಮಾಡಿರ್ತಾರೆ. ನಮಗೆ ಸ್ವತಂತ್ರ ಸಿಗುತ್ತದೆ, ನಾವೆಲ್ಲರೂ ಸ್ವತಂತ್ರಕ್ಕಾಗಿ ಎಲ್ಲರೂ ಓಡಾಡಿ ಸ್ವತಂತ್ರ ದಿನಾಚರಣೆಯನ್ನು ಮಾಡುವುದರ ಸಲುವಾಗಿ ಮತ್ತೆ ನಮಗೆ ಪೂರ್ಣ ಸ್ವರಾಜ್ಯ ರಾಜ್ಯ ಆಗುತ್ತದೆ ಅಂತ ಹೇಳ್ಬಿಟ್ಟು ಲಾಹೋರಿನಲ್ಲಿ ರಾವಿ ನದಿಯ ದಡದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮೂಲಕ ಅವರು ಒಂದು ಘೋಷಣೆಯನ್ನು ಮಾಡಿರ್ತಾರೆ. ನಮಗೆ ಪೂರ್ಣ ಸ್ವರಾಜ್ಯ ಸಿಗುತ್ತದೆ ಅಂತ ಹೇಳ್ಬಿಟ್ಟು ನವೆಂಬರ್ 1930 ಜನವರಿ 26ರಂದು ಆ ಘೋಷಣೆಯನ್ನು ಕೊಟ್ಟಿರ್ತಾರೆ. ಸೊ ಎಲ್ಲರೂ ವಿಚಾರಗಳನ್ನು ಮಾಡಿದ ಮೇಲೆ ಸಂವಿಧಾನದ ರೂಪುರೇಷೆಗಳನ್ನು ರಚಿಸಿದ ಮೇಲೆ ಜನವರಿ 26ಕ್ಕೆ ಅದು ಸಂವಿಧಾನ ರಚನೆ ಆಗಬೇಕು ಅಂತೇಳಿ ಜನವರಿ 26ಕ್ಕೆ ಅದನ್ನು ಘೋಷಣೆ ಮಾಡುತ್ತಾರೆ. ಇದಾದ ಬಳಿಕ ಜನವರಿ 26ರಂದು 1950ರಂದು ಭಾರತ ಸಂವಿಧಾನ ಆಗುತ್ತದೆ. ಇದೇ ಸಮಯದಲ್ಲಿ ಇದೇ ದಿನದಂದು ದೆಹಲಿಯಲ್ಲಿ ರಾಷ್ಟ್ರಪತಿಯವರು ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾರೆ. ಅದಲ್ಲದೆ ಅಲ್ಲಿ ದೆಹಲಿಯಲ್ಲಿ ಸುಮಾರು ತುಂಬಾ ಪೆರೇಡ್ಸ್ ಎಲ್ಲ ನಡೆಯುತ್ತದೆ. ಅಲ್ಲಿ ನಮ್ಮ ದೇಶದ ನಾನಾ ವಿಭಾಗಗಳಿಂದ ಅವರವರ ದೇಶದ ಒಂದು ವೈವಿಧ್ಯತೆ, ಅಂದರೆ ಈಗ ನಾವೆಲ್ಲ ಇಲ್ಲಿ ಮಾಡಿರೋ ಮಾತುಗಳಾಗ್ಬೋದು, ಡ್ಯಾನ್ಸ್ಗಳಾಗ್ಬೋದು, ಇಲ್ಲ ಅವರು ಒಂದು ವೈವಿಧ್ಯತೆ ಎಲ್ಲರನ್ನು ಅನಾವರಣಗೊಳ್ಳುತ್ತದೆ. ಭಾರತ ದೇಶದ ಅನೇಕ ವೈವಿಧ್ಯಗಳು ಅಲ್ಲಿ ಅನಾವರಣಗೊಳ್ಳುತ್ತದೆ. ಅದಲ್ಲದೆ ನಮ್ಮ ದೇಶದ ಪ್ರಮುಖ 3 ಸೈನ್ಯಗಳಾದಂಥ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಇವರೆಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಅದಾದ ನಂತರ ಈ ವಾಯುಸೇನೆಯವರು ಏನ್ ಮಾಡ್ತಾರೆ ಅಂದ್ರೆ ವಿಮಾನಗಳನ್ನು ಹಾರಿಸುವುದರ ಮೂಲಕ ನಮ್ಮ ದೇಶದ ತ್ರಿವರ್ಣ ಬಣ್ಣಗಳಾದಂಥ ಕೆಂಪು, ಹಸಿರು, ಬಿಳಿ ಅದನ್ನು ವಿಮಾನಗಳ ಮೂಲಕ ಆಕಾಶದಲ್ಲಿ ಅದರ ಬಣ್ಣದ ಚಿತ್ರವನ್ನು ಬಿಡಿಸುತ್ತಾರೆ. ಅದನ್ನು ನೋಡಲು ಬಹಳ ಚೆನ್ನಾಗಿರುತ್ತದೆ. ಅದಲ್ಲದೆ NCC ಗಜೆಟ್ಸ್ ಅವರು ಸಹ ದೆಹಲಿನಲ್ಲಿ ಈ ಪ್ರೋಗ್ರಾಮ್ ಅಲ್ಲಿ ಭಾಗಗೊಳ್ಳುತ್ತಾರೆ. ಮತ್ತೆ ಇದೇ ಸಮಯದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸಲ್ಲಿಸುತ್ತಾ ಈ ನಮ್ಮ ಒಂದು ಸಂವಿಧಾನದ ರಚನೆಗಾಗಿ ದುಡಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಸ್ಮರಿಸುತ್ತಾ ನನ್ನ ಈ ಒಂದೆರಡು ಭಾಷಣಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್.